ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚಮಹೈ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊನ್ನೆ ದಿನ ನಾನು ಏನು ಹೇಳಿದೆ ಅಂತಂದರೆ, ದೇವರಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ. ಇವತ್ತು ಯಾವ ಬಣ್ಣದ ವಸ್ತ್ರವನ್ನು, ಸೀರೆಯನ್ನು ಉಟ್ಕೊಂಡು ಹೆಣ್ಣುಮಕ್ಕಳು ತಾಯಂದಿರು ಹಬ್ಬವನ್ನು ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ಹಬ್ಬವನ್ನು ಆಚರಿಸೋಂತಂದರೆ ಆರೋಗ್ಯ, ಆಯುಷ್ಯು, ನೆಮ್ಮದಿ, ಸುಖ, ಸಮೃದ್ಧಿ, ದುಡ್ಡು ಎಲ್ಲವೂ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವ ಬಣ್ಣದ್ದು ಅನ್ನೋದಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಏನು ವಿಶೇಷವಾದಂಥ ಒಂದು ವಿಚಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕಲರ್ ಥೆರಪಿ ಅಂತ ಹೇಳ್ತೀವಿ. ಕಲರ್ ಥೆರಪಿ ಅಂತಂದರೆ ದೇವರಿಗೆ ಆವಾಹನೆ ಮಾಡಿರ್ತೀವಿ. ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ ನೀವು ಕಳಸದಲ್ಲಿ ಆಹ್ವಾನ ಮಾಡ್ತೀರ. ಜೀವಂತ ಲಕ್ಷ್ಮಿ ನೀವೇ ಹಾಕಿರ್ತೀರ. ಅದಕ್ಕೋಸ್ಕರ ಹೆಣ್ಣುಮಕ್ಕಳು ತಾಯಂದರು ಏನು ಮಾಡಬೇಕು ಅಂತಂದರೆ, ನೀವು ಸ್ವತಃ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಅಂತಾರೆ. ಅಂದರೆ ಅರ್ಚಕನಿಂದ ಶಿಲೆಯೂ ಕೂಡ ಭಗವಂತ ಆಗ್ತಾನೆ, ದೇವರಾಗ್ಬಿಡ್ತಾನೆ, ಶಂಕರ ಆಗ್ಬಿಡ್ತಾನೆ. ಕಲ್ಲುಗುಂಡು ಕೂಡ ಈಶ್ವರ ಆಗಿಬಿಡುತ್ತದೆ, ಶಿವಲಿಂಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅರ್ಚಕನ ಒಂದು ಪಾತ್ರ ತುಂಬ ಪ್ರಮುಖವಾದದ್ದು. ಸೊ ನೀವು ಹೆಂಗೆ ಡ್ರೆಸ್ ಮಾಡ್ಕೋಬೇಕು ಅಂತಂದರೆ, ನೀವು ಸಾಕ್ಷಾತ್ ಲಕ್ಷ್ಮೀ ಥರನೇ ಡ್ರೆಸ್ ಮಾಡ್ಕೋಬೇಕು. ಕಿರೀಟ ಒಂದು ಬಿಟ್ಟು ಗೊತ್ತಲ್ಲ, ಆ ರೀತಿ ನೀವು ಡ್ರೆಸ್ ಮಾಡ್ಕೋಬೇಕು. ಎಷ್ಟೊಂದು ಜನ ಮದುವೆಗಳಿಗೆ ಮಾತ್ರ ಮೆಹಂದಿ ಹಾಕ್ತಾರೆ. ಈ ಹಬ್ಬಕ್ಕೂ ಕೂಡ ಮೆಹಂದಿ ಹಾಕಿ. ಯಾಕಂದರೆ ಸೌಂದರ್ಯ, ಹೆಣ್ಣು ಮಕ್ಕಳ ಒಂದು ಸೌಂದರ್ಯದಲ್ಲಿ ಒಂದು ಶಕ್ತಿ, ಸೌಂದರ್ಯ ಸ್ವರೂಪಿಣಿ ಅಂತ ಹೇಳ್ತೀವಿ ಲಕ್ಷ್ಮಿಗೆ. ಎಲ್ಲಿ ಸೌಂದರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ, ಗೊತ್ತಲ್ಲ. ನೀವು ಎಷ್ಟು ದೇವರು ನಿಮ್ಮನ್ನು ನೋಡಿ ಖುಷಿ ಆಗಬೇಕು. ಬಟ್ ಕೆಲವೊಂದರ ಜನ ಏನು ಮಾಡ್ತಾರೆ ಅಂತಂದರೆ, ನೈಟಿ ಹಾಕ್ಕೊಂಡು ದೇವ್ರ ಪೂಜೆ ಮಾಡೋದು, ಇದು ಮಾಡೋದು, ಇಲ್ಲ. ನೀವು ಅಚ್ಚುಕಟ್ಟಾಗಿ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ದರ್ಗಿಳಿದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಮುಖ ನೋಡಿದ್ರೆ ನಿಮಗೆ ಸಂತೋಷ ಆಗಬೇಕು. ಅಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊಳ್ಳೋ ಅಂಥದ್ದು, ಮತ್ತು ಜಡೆ ಹಾಕ್ಕೊಳ್ಳೋ ಅಂಥದ್ದು, ಹೂ ಮುಡ್ಕೊಳ್ಳೋ ಅಂಥದ್ದು, ತಲೆ ತುಂಬ ಹೂ ಮಡ್ಕೊಂಡಿರಬೇಕು, ಗೊತ್ತಲ್ಲ. ಅದೆಲ್ಲ ಓಲ್ಡ್ ಫ್ಯಾಷನ್ ಅಂದ್ಬಿಡ್ತಾರೆ. ನೋ, ಓಲ್ಡ್ ಫ್ಯಾಷನ್ ಇಲ್ಲ. ಎಷ್ಟು ಚೆನ್ನಾಗಿ ನೀವು ಅದು ಡಿವೈನ್ ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ತೇನೆ ನಿಮ್ಮ ತಲೆಗೆ, ಗೊತ್ತಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ತೀನಿ, ಅದ್ರ ಬಗ್ಗೆ. ಅದು ಹೇಳ್ಕೊಳುತ್ತೆ. ಮತ್ತು ಕುಂಕುಮ ಇಟ್ಕೊಳ್ಬೇಕು, ಮತ್ತು ಗಂಧವನ್ನು ಇಟ್ಕೋಬೇಕು, ಮತ್ತು ಅಲಂಕಾರವನ್ನು ಮಾಡ್ಕೋಬೇಕು, ಒಡವೆಗಳನ್ನು ಹಾಕ್ಕೊಳ್ಬೇಕು, ಗೊತ್ತಲ್ಲ. ಒಳ್ಳೆ ಸೀರೆಯನ್ನು ನೀಟಾಗಿ ಇಸ್ತ್ರಿ ಮಾಡಿ, ಐರನ್ ಮಾಡಿ ನೀಟಾಗಿ ಒಳ್ಳೆ ಸಾಕ್ಷಾತ್ ಲಕ್ಷ್ಮಿ ಗೋರಂಟಿನ ಹಾಕ್ಕೊಳ್ಳಿ, ಉಗುರು ಬಣ್ಣ ಹಾಕ್ಕೊಳ್ಳಿ. ಹೆಣ್ಮಕ್ಳಿಗೆ ಹೇಳೋ ಅವಶ್ಯಕತೆ ಇಲ್ಲ, ಗೊತ್ತಲ್ಲ. ಆದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿಯಾಗಿ ನೀವು ಕಾಣಿಸ್ಬೇಕಾದ್ರೆ ದೇವ್ರು ನಿಮ್ಮ ಮುಖ ನೋಡಿದ ತಕ್ಷಣ ತಥಾಸ್ತು ಅಂತ ವರ ಕೊಟ್ಬಿಡ್ತಾನೆ. ಹಾಗಾಗಿ ಒಂದು ನಿಜವಾದ ಲಕ್ಷ್ಮಿ ಅಲ್ಲಿತ್ತು ಅಂತಂದರೆ, ಕಳಸದಲ್ಲಿತ್ತು ಅಂತಂದರೆ, ಜೀವಂತವಾದಂಥ ಲಕ್ಷ್ಮಿ ನೀವೇ ಆಗಿರಬೇಕು. ಆವಾಗಲೇ ಸುಖ, ಶಾಂತಿ, ಸಮೃದ್ಧಿ ಎಲ್ಲ ಸಿಗುತ್ತೆ ನಿಮಗೆ. ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ದೇವರಿಗೆ ನೀವು ಸಮರ್ಪಿಸ್ಕೊತಿರೋ, ಭಕ್ತಿಯನ್ನು ಸಮರ್ಪಣೆ ಮಾಡ್ತಿರೋ, ಗೊತ್ತಲ್ಲ. ಒಂದು ರಂಗೋಲಿ ಇಟ್ಟು, ಒಂದು ಪೀಠ ಇಟ್ಟು, ಒಂದು ವಿಗ್ರಹ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತೀರ, ಅದೆಲ್ಲ ಮಾಡ್ತೀರ. ಬಟ್ ನೀವೇ ತಲೆಲ್ಲ ಕುದುರ್ಕೊಂಡು ಸ್ನಾನ ಮಾಡಿಬಿಡ್ತೀರ ಬೆಳಗ್ಗೆ ಹೊತ್ತು. ಅದನ್ನು ನೀಟಾಗಿ ಒಂದು ಬ್ಯಾಂಡು ಹಾಕಲ್ಲ, ಹಾಗೆ ಬಿಟ್ಕೊಂಡು ಒಳ್ಳೆ ಭಾಳಷ್ಟು ಜನ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಒಳ್ಳೆ ರಾಕ್ಷಸಿ ಥರ ಬಿಟ್ಕೊಂಡು ದೇವರೇ ಎದುರ್ಕೊಂಡು ಓಡೋಗ್ಬಿಡ್ಬೇಕು, ಆ ರೀತಿ ಪೂಜೆ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ ಹೆಣ್ಮಕ್ಳು. ಪಾಪ ಎಲ್ಲ ಹೆಣ್ಮಕ್ಳಲ್ಲ, ನೈಟಿ ಹಾಕ್ಕೊಬಿಟ್ಟಿರ್ತಾರೆ. ಯಾರ್ದೋ ಒಂದು ಮನೆಗೆ ಕರೆದಿದ್ರು, ಫುಲ್ಲು ಆ ಯಮ್ಮ ಪಾಪ ಗೊತ್ತಿಲ್ಲ, ಪಾಪ ನಾನು ತಿಳುವಳಿಕೆ ಹೇಳಿದೆ. ಎಷ್ಟೊಂದು ಜನ ತಾಯಂದ್ರಿಗೆ ಫುಲ್ಲು ಕೂದಲೆಲ್ಲ ಬಿಟ್ಬಿಟ್ಟಿದೆ, ಹಿಂಗೆ ಫುಲ್ಲು ಕೂದಲೆಲ್ಲ ಬಿಟ್ಬಿಟ್ಟು ಇಷ್ಟು ರೊಗ್ಲ ಕುಂಕುಮ ಹಾಕ್ಕೊಂಡು ನೋಡೋಕೆ ತುಂಬ ಲಕ್ಷಣವಾಗಿದೆ. ನೈಟಿ ಹಾಕ್ಕೊಂಡು ದೇವ್ರ ಮನೆಗೆ ಅದೇನೋ ಇಟ್ಕೊಂಡು ಹೋಗ್ತಾಯಿತ್ತು. ನಂಗೆ ನೋಡಿ ಗಾಬರಿ ಆಗೋಯ್ತು. ದೇವತೆಗಳ ಆಹ್ವಾನ ಆಗ್ತಾಯಿದೆ, ರಾಕ್ಷಸರು ಒಳಗಡೆ ಹೋಗ್ತಾಯಿದ್ರು ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಹಂಗಿರಬಾರ್ದು. ತುಂಬ ಅಚ್ಚುಕಟ್ಟಾಗಿ ದೇವೋ ದೇವಾಲಯ ಪ್ರಾಪ್ತ ಜೀವೋ ದೇವೋ ಸನಾತನಃ. ಅಂದರೆ ನಿಮ್ಮ ದೇಹದಲ್ಲೇ, ಎನ್ನ ದೇಹವೇ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಇದಕ್ಕೆ ಫಸ್ಟ್ ನೀವು ಅಲಂಕಾರ ಮಾಡ್ಕೊಳ್ಳಿ, ಆಮೇಲೆ ಎದುರುಗಡೆ ಇರುವಂಥ ದೇವ್ರಿಗೆ ಅಲಂಕಾರ ಮಾಡಿ.
ಹಾಗಾಗಿ ಆ ಒಂದು ಇದು ಅಂತಲ್ಲ ಒಳ್ಳೆ ಅದ್ಭುತವಾದಂಥ ನೋಡಿ, ಹಣಕಾಸು ಅಷ್ಟೊಂದು ಜನಕ್ಕೆ ಬರಲ್ಲ. ಯಾಕೆ? ಇದಕ್ಕೂ ಈ ಒಂದು ವಿಚಾರಕ್ಕೋಸ್ಕರ ಎಲ್ಲ ದರಿದ್ರವಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಅಂದರೆ ದರಿದ್ರವಾಗಿ ಡ್ರೆಸ್ ಅಂತಂದರೆ ಈ ಪ್ರತಿನಿತ್ಯ ನಾನು ಹಬ್ಬದ ದಿನ ಮಾತ್ರ ಹೇಳ್ತಾ ಇಲ್ಲ, ನಾನು ಹೇಳ್ದಲ್ಲ ರಾಕ್ಷಸಿ ಥರ ಹಿಂಗೆ ಕೂದಲೆಲ್ಲ ಬಿಟ್ಬಿಟ್ಟು ಸರಿಯಾಗಿ ಅದನ್ನು ಒಣಗಿಸ್ಕೊಳಕ್ಕೆ ನೈಟಿ ಹಾಕ್ಕೊಂಡು, ಅಯ್ಯೋ ಆ ನೈಟಿಲಿ ಒಂದು 15 ಒಗೆದಿರೋಂಥದ್ದು ಹೊಸ್ದು ಏನು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ತಿಳುವಳಿಕೆ ಹೇಳಿದೆ ತಿದ್ದುಕೊಂಡ್ರು, ಅದು ಬೇರೆ ವಿಚಾರ. ಆ ರೀತಿ ಆಗಬಾರ್ದು. ಅವಾಗಲ್ಲ ಆ ಥರ ನಾವು ಹೆಂಗೋಯ್ತು ಅಂತಂದರೆ ಲಕ್ಷ್ಮಿ ಒಲೆಯೋದಿಲ್ಲ. ಭಾಳಷ್ಟು ಜನ ಹೇಳ್ತು, ಗುರುಗಳೇ ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರು ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀವಿ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ನೀವು ಯಾವ ಬಣ್ಣದ್ದು ಹಾಕೋಬೇಕು ಅಂದರೆ ನೇರಳೆ ಬಣ್ಣ. ಮತ್ತು ಇನ್ನೊಂದು ಅಕಸ್ಮಾತ್ ನೇರಳೆ ಬಣ್ಣ ಇಲ್ಲ ಅಂತಂದರೆ ಬೇರೆ ಬಣ್ಣ ಯಾವುದು ಅದಕ್ಕೆ ತುಂಬ ಸೂಕ್ತವಾದದ್ದು ಅಂತ ದೇವ್ರಿಗೆ ನಾನು ಹೇಳಿದ್ನಲ್ಲ ಅದೇ ಬಣ್ಣ ಧರಿಸಿ. ಗೊತ್ತಲ್ಲ, ನೀವು ನೇರಳೆ ಬಣ್ಣ ನೀಲಿ ಕಲರು ಗೊತ್ತಲ್ಲ, ಅದು ಸ್ವಲ್ಪ ಲೈಟು ಡಾರ್ಕು ಇದ್ದರೂ ನಡೆಯುತ್ತೆ. ಗೊತ್ತಲ್ಲ, ನೀವು ದೇವರ ಒಂದು ಪೂಜೆನ ಮಾಡಿದ್ರೆ ಸಾಕಾಗಲ್ಲ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡ್ಬೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ ಅಲ್ಲ. ಈ ಒಂದು ದೇವರ ವಿಚಾರವನ್ನು ಕೇಳುವಂಥದ್ದು ಒಂದು ಸುಕೃತ, ಪೂರ್ವಜನ್ಮದ ಒಂದು ಸುಕೃತ. ಹಾಗಾಗಿ ಯಾರ್ಯಾರು ಈ ಒಂದು ಎಪಿಸೋಡನ್ನು ನೋಡಿದರೋ ಅವ್ರಿಗೆ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ಭಗವಂತ ಕರುಣಿಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಿಮಗೆ ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಬರೆದು ಕಮೆಂಟ್ ಮಾಡಿ ಕಳಿಸಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ ಮಂತ್ರ ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಸುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಸುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ.